ಬಳ್ಳಾರಿ ರಕ್ತ ರಾಜಕೀಯ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 4 ಕೇಸ್ಗಳ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಘಟನಾ ಸ್ಥಳದಲ್ಲಿ ಸಿಐಡಿ ಎಡಿಜಿಪಿ ಆಗಿರುವಂತಹ ಬಿಕೆ ಸಿಂಗ್ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಪ್ರಕರಣ ಸಿಐಡಿಗೆ ಹಸ್ತಾಂತರ ಮಾಡಿದ್ರು ರಾಜ್ಯ ಸರ್ಕಾರ, ತಕ್ಷಣ ಈಗ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ಈ ಒಂದು ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ದಾರೆ. ವಿಡಿಯೋ ಸಾಕ್ಷ್ಯಗಳ ಆಧಾರದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಾಯಕರಿಗೆ, ಎರಡೂ ಪಕ್ಷಗಳ ನಾಯಕರಿಗೂ ನೋಟಿಸ್ ಅನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ತನಿಖಾ ಫೈಲ್ಗಳಿಗೆ ಸಹಿ ಹಾಕಿದ್ದಾರೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು. ಇನ್ನು ಬಳ್ಳಾರಿಯಲ್ಲಿ ನಡೆದಂತಹ ವಾಲ್ಮೀಕಿ ಅವರ ಬ್ಯಾನರ್ ಬಡದಾಟದ ವಿಚಾರವಾಗಿ ರಕ್ತ ರಾಜಕೀಯಕ್ಕೆ ಸಾಕ್ಷಿಯಾಗಿತ್ತು. ಈಗ ಪಾದಯಾತ್ರೆಯ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಗಲಭೆ ಕೇಸನ್ನ ಖಂಡಿಸಿ ಶ್ರೀರಾಮುಲು ಪಾದಯಾತ್ರೆ ನಡೆಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬಂಧನಕ್ಕೆ ಆಗ್ರಹಿಸಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾ ಇರೋದು. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯ ರೂಟ್ ಮ್ಯಾಪ್ ಸಿದ್ಧವಾಗ್ತಾ ಇದೆ. 20 ದಿನಗಳ ಪಾದಯಾತ್ರೆಗೆ ಶ್ರೀರಾಮುಲು ಟೀಮ್ ತಯಾರಿಯನ್ನು ನಡೆಸ್ತಾ ಇದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೋದಕ್ಕೆ ಕಾಯ್ದು ಕುಳಿತಿದ್ದಾರೆ ಶ್ರೀರಾಮುಲು ಅವರು. ಪಾದಯಾತ್ರೆ ಮೂಲಕ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸಲು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ತಂತ್ರವನ್ನೇ ಅನುಸರಿಸ್ತಾ ಇದ್ದಾರೆ. ನೋಡಿ, ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು. ಅವರ ಖ್ಯಾತಿ ಹೆಚ್ಚಾಗಿತ್ತು ಆ ಒಂದು ಪಾದಯಾತ್ರೆಯಿಂದ. ಈಗ ಅದೇ ಒಂದು ಪಾಲಿಟಿಕ್ಸ್ ಅನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಶ್ರೀರಾಮುಲು ಅವರು. ಬಳ್ಳಾರಿಯಿಂದ ಬೆಂಗಳೂರಿನವರೆಗೂ ಕೂಡ 20 ದಿನಗಳ ಕಾಲ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಿದ್ದಾರೆ. ನೋಡಿ, ರೂಟ್ ಮ್ಯಾಪ್ 20 ದಿನಗಳ ಕಾಲ ಬಳ್ಳಾರಿ ಡೇ 1, ಡೇ 2, ಡೇ 3 ಎಲ್ಲಿಂದ ಎಲ್ಲಿವರೆಗೂ ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ರೂಟ್ ಮ್ಯಾಪ್ ಸಿದ್ಧವಾಗಿದೆ. ಎಲ್ಲವೂ ಕೂಡ ರೆಡಿ ಆಗಿದೆ. ಟೀಮ್ ರೆಡಿ ಆಗಿದೆ, ನಾಯಕರು ರೆಡಿ ಆಗಿದ್ದಾರೆ, ರೂಟ್ ಮ್ಯಾಪ್ ರೆಡಿ ಆಗಿದೆ. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕು. ನೋಡಿ ಯಾವ ರೀತಿಯಾಗಿ ರೂಟ್ ಮ್ಯಾಪ್ ಇದೆ ಅಂತ. ಬಳ್ಳಾರಿಯಿಂದ ಚಳ್ಳಕೆರೆ, ನಂತರ ಹಿರಿಯೂರು, ಸಿರಾ ಮಾರ್ಗವಾಗಿ ಪಾದಯಾತ್ರೆ 20ನೇ ದಿನಕ್ಕೆ ಬೆಂಗಳೂರಿಗೆ ತಲುಪುತ್ತೆ. ಆದ್ರೆ ಈ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ. ಬರುವ 17ನೇ ತಾರೀಕು ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಲಾಗಿದೆ. ಪ್ರತಿಭಟನೆ ಬಳಿಕ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ರೂಟ್ ಮ್ಯಾಪ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬಳ್ಳಾರಿಯಿಂದ ಚಿತ್ರದುರ್ಗ, ನಂತರ ತುಮಕೂರಾದ ಬಳಿಕ ಬೆಂಗಳೂರು. 20 ದಿನಗಳ ಪಾದಯಾತ್ರೆ. ಬಳ್ಳಾರಿ ಬೆಂಗಳೂರು ಚಲೋ ಪಾದಯಾತ್ರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಟೀಮ್ ರೆಡಿ ಆಗಿದೆ, ಶ್ರೀರಾಮುಲು ರೆಡಿ ಆಗಿದ್ದಾರೆ, ರೂಟ್ ಮ್ಯಾಪ್ ಕೂಡ ರೆಡಿ ಆಗಿದೆ, ಎಲ್ಲವೂ ಕೂಡ ರೆಡಿ. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕಾಯ್ತಿದ್ದಾರೆ. ಕೊಡೋ ಸಾಧ್ಯತೆ ಇದೆಯಾ? ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಅಂದ್ರೆ ಇಷ್ಟು ದಿನ ಏನೆಲ್ಲ ಯಾರೆಲ್ಲ ಪಾದಯಾತ್ರೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ಸಕ್ಸಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಕೆಲವೊಂದಿಷ್ಟು ಬಿದ್ದಂತ ನಾಯಕರುಗಳಿಗೆ ಏಳುವಂತ ಅವಕಾಶಗಳನ್ನು ಈ ಪಾದಯಾತ್ರೆಗಳು ಈ ಹಿಂದೆ ಕೊಟ್ಟಿದ್ವು. ಹೀಗಾಗಿ ಈ ಒಂದು ವಿಚಾರವನ್ನ ದೊಡ್ಡದು ಮಾಡೋದಕ್ಕೆ ಬಿಜೆಪಿಯ ನಾಯಕರು ಈಗ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಶ್ರೀರಾಮುಲು ಅವರು ಈ ಒಂದು ಪಾದಯಾತ್ರೆಯನ್ನ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿ, ಅಂದ್ರೆ ಈ ಒಂದು ಗಲಭೆ ವಿಚಾರವನ್ನ ದೊಡ್ಡ ಮಟ್ಟಕ್ಕೆ ಪಾದಯಾತ್ರೆಯನ್ನ ಮಾಡಿಬಿಟ್ಟು ಆ ವಿಚಾರದಲ್ಲಿ ನಾರಾ ಭರತ್ ರೆಡ್ಡಿ ಅವರ ಬಂಧನ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹ ಮಾಡ್ಲಿಕ್ಕೆ ಈಗ ಪಾದಯಾತ್ರೆಯ ಪ್ಲಾನ್ ಅನ್ನ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ಇದಕ್ಕೆ ಸೂಚನೆ ಕೊಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಒಂದು ವಿಚಾರ ಏನು ಬಳ್ಳಾರಿಯ ಗಲಭೆ ವಿಚಾರ ಇದೆ, ಇದೊಂದೇ ವಿಚಾರಕ್ಕೆ ಈಗ ಪಾದಯಾತ್ರೆಯನ್ನ ಮಾಡಿದ್ರೆ ಹೈಕಮಾಂಡ್ ಪರ್ಮಿಷನ್ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಸ್ಟಿ ನಿಗಮದಲ್ಲಾದ ಅವ್ಯವಹಾರ, ಜೊತೆಗೆ ಬಳ್ಳಾರಿ ಭಾಗಕ್ಕೆ ಏನು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ನಿಧಿ ಕಡಿಮೆ ಆಗಿದೆ, ಜೊತೆಗೆ ಏನು ಅನುದಾನ ಕಡಿಮೆ ಆಗಿದೆ ಅನ್ನುವ ಕೆಲವೊಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು
ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿ ಗಲಭೆ ಜೊತೆಗೆ ಎಸ್ಟಿ ನಿಗಮದಲ್ಲಾದ ಅವ್ಯವಹಾರದ ಬಗ್ಗೆ ತನಿಖೆ ಇನ್ನಷ್ಟು ಜೋರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಆಗ್ರಹ ಮಾಡಲಿಕ್ಕೆ, ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಬಂಧನ ಆಗಲೇಬೇಕು ಈ ಒಂದು ಪ್ರಕರಣದಲ್ಲಿ ಅನ್ನುವ ನಿಟ್ಟಿನಲ್ಲಿ ಒತ್ತಾಯ ಮಾಡಲಿಕ್ಕೆ ಈ ಒಂದು ಪಾದಯಾತ್ರೆಯ ಪ್ಲಾನ್ ನ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದರ ಒಂದು ರೂಟ್ ಮ್ಯಾಪ್ ಕೂಡ ರೆಡಿಯಾಗಿದೆ. ಸುಮಾರು 20 ದಿನಗಳ ಸುದೀರ್ಘವಾದ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿಯ ನಾಯಕರು ತಯಾರಾಗಿದ್ದಾರೆ. ಕೆಲವೊಂದಿಷ್ಟು ನಾಯಕರು ಅಪಸ್ವರವನ್ನ ವ್ಯಕ್ತ ಇದ್ರೆ ಇನ್ನು ಕೆಲವು ನಾಯಕರು ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ಬೆಂಬಲಕ್ಕಿದ್ದಾರೆ. ಈ ಒಂದು ಪಾದಯಾತ್ರೆ ಆಗ್ಲೇಬೇಕು. ಸದ್ಯ ರಾಜ್ಯದಲ್ಲಿ ಯಾವ ದೊಡ್ಡ ಇಶ್ಯೂಗಳು ಕೂಡ ಇಲ್ಲದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಈ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಈ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ಗೆ ಮುಜುಗರ ಮಾಡೋದಕ್ಕೆ ಈಗ ಎಲ್ಲ ಪ್ಲಾನ್ ಗಳನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈಗ ಹೈಕಮಾಂಡ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಇದಕ್ಕೆ ಪರ್ಮಿಷನ್ ಅನ್ನ ಕೊಡಬಹುದು. ಇಲ್ಲದೆ ಹೋದ್ರೆ ಇದನ್ನ ನಿರ್ಲಕ್ಷ್ಯವೂ ಕೂಡ ಮಾಡಬಹುದು. ಯಾಕಾಗಿ ಅಂದ್ರೆ ಕೇವಲ ಒಂದು ಕ್ಷೇತ್ರದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಇದು ರಾಜ್ಯ ಮಟ್ಟದ ಸಮಸ್ಯೆ ಆದ್ರೆ ಅದಕ್ಕೆ ಪಾದಯಾತ್ರೆ ಮಾಡಿದ್ರೆ ಒಂದು ಅರ್ಥ ಆಗುತ್ತೆ. ಜೊತೆಗೆ ಒಂದು ಭಾಗದ ದೊಡ್ಡ ಸಮಸ್ಯೆ ಇದ್ರೆ ಅದನ್ನ ನಾವು ಹೈಲೈಟ್ ಮಾಡಬಹುದು ಅಂತ ಕೆಲವರು ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಈಗಾಗಲೇ ಗೊತ್ತಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ 17ನೇ ತಾರೀಕು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಯಲ್ಲಿ ಸಾಕಷ್ಟು ರಾಜ್ಯ ನಾಯಕರು ಕೂಡ ಬಂದು ಭಾಗಿಯಾಗ್ತಾ ಇರತಕ್ಕಂಥದ್ದು. ಆ ಪ್ರತಿಭಟನೆಯ ಮೂಲಕ ಬಳ್ಳಾರಿ ನಗರ ಶಾಸಕರು ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನೆ ಮಾಡಲೇಬೇಕು ಅನ್ನುವ ಒಂದು ಒತ್ತಾಯವನ್ನ ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರೇಣುಕಾರದೆ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಬಳ್ಳಾರಿ ಟು ಬೆಂಗಳೂರು ಬಿಜೆಪಿ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ ಇದು ಕೇವಲ ರೆಡ್ಡಿ ಶ್ರೀರಾಮುಲು ಅಭಿಪ್ರಾಯವಲ್ಲ, ನಮ್ಮೆಲ್ಲರ ಅಭಿಪ್ರಾಯ ಕೂಡ ಪಾದಯಾತ್ರೆ ಪರವಾಗಿದೆ ಅಂತೇಳಿ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಬಿಜೆಪಿ ಪಾದಯಾತ್ರೆಗೆ ಸಿದ್ಧತೆ ನಡೀತಾ ಇದೆ. ಇದು ಕೇವಲ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಅಭಿಪ್ರಾಯವಲ್ಲ, ನಮ್ಮೆಲ್ಲರ ಅಭಿಪ್ರಾಯ ಕೂಡ ಪಾದಯಾತ್ರೆ ಪರವಾಗಿದ್ದೀವಿ ಅಂತೇಳಿ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರ ಜೊತೆ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಬೇಕಿದೆ. ಒಂದೆರಡು ದಿನದಲ್ಲಿ ಪಾದಯಾತ್ರೆ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಸರ್ಕಾರದ ಅರಾಜಕತೆ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಮೊದಲ ಹಂತದಲ್ಲಿ 17ಕ್ಕೆ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀರಾಮುಲು ಅಷ್ಟೇ ಅಲ್ಲ, ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೇದು ಅನ್ನೋದು ಬಹುತೇಕ ಎಲ್ರದ್ದು ಅದೇ ಅಭಿಪ್ರಾಯ ಇದೆ. ಆದ್ರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಮಾಹಿತಿ ಬರ್ತದೆ. ಆದ್ರೆ 17ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರಾಗ್ಲಿ ಶ್ರೀರಾಮುಲು ಆಗ್ಲಿ ನಮ್ಮ ಪಕ್ಷದೆಲ್ಲ ಹಿರಿಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ರಾಜ್ಯ ಮಟ್ಟದ ಒಂದು ಹೋರಾಟ, ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಭ್ರಷ್ಟಾಚಾರ ಏನು ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಇದೆಲ್ಲದರ ವಿರುದ್ಧ ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ ಇದೆ, ಡ್ರಗ್ಸ್ ಸಮಸ್ಯೆ ಇದೆ. ಇವೆಲ್ಲ ವಿಚಾರಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿದೆ. ಹಾಗಾಗಿ ಮೊದಲ ಹಂತದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತಹ ಈ ಸಂದರ್ಭದಲ್ಲಿ ಬಳ್ಳಾರಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನ 17ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಷ್ಟೇ